ಎಲ್ರಿಗೂ ನಮಸ್ಕಾರ. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈ ನ ಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ. ಇದರ ಅರ್ಥ ಏನಂದರೆ, ಕೆಲಸಗಳು ಶ್ರಮದಿಂದ ಮಾತ್ರ ಸಿದ್ಧಿಯಾಗುತ್ತವೆ, ಬರೀ ಕನಸುಗಳನ್ನು ಕಾಣೋದ್ರಿಂದ ಅಲ್ಲ ಅಂತ. ಸಿಂಹ ಕೂಡ ಬೇಟೆಯಾಡದೆ ಮಲ್ಕೊಂಡಿದ್ರೆ ಮೃಗಗಳು ಅಂದರೆ ಅದರ ಒಂದು ಬೇಟೆಗಳು ಅದರ ಹತ್ರ ಬಂದು ಅದ್ರ ಬಾಯಿಗೆ ಬೀಳೋದಿಲ್ಲ. ಅದು ಹೋಗಿ ಬೇಟೆ ಆಡಿದಾಗ ಮಾತ್ರ ಅದಕ್ಕೆ ಹೊಟ್ಟೆ ತುಂಬುತ್ತೆ, ಅದರ ಬೇಟೆ ಅದರ ಕೈಗೆ ಸಿಗುತ್ತೆ ಅಂತ. ಹೀಗೆ ಒಂದು ಹಳ್ಳೀಲಿ ಒಬ್ಬ ಯುವಕ ಇರ್ತಾನೆ. ಅವನಿಗೊಂದು ಕನಸಿರುತ್ತೆ, ನಾನು ತುಂಬ ದೊಡ್ಡ ಉದ್ಯಮಿ ಆಗಬೇಕು, ನಾನು ನಮ್ಮ ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಒಂದು ದೊಡ್ಡ ಮನೆ ಕಟ್ಟಬೇಕು, ತುಂಬ ಪ್ರಾಪರ್ಟಿ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಆದರೆ ಅವನೇನು ಮಾಡ್ತಿರ್ತಾನೆ, ಯಾವುದೇ ಕೆಲಸಗಳನ್ನು ಮಾಡೋದಿಲ್ಲ. ಒಂದಲ್ಲ ಒಂದಿನ ನನಗೆ ಅದೃಷ್ಟ ನನ್ನ ಹತ್ರ ಬರುತ್ತೆ ಅಂತ ಕಾಯ್ತಾ ಇರ್ತಾನೆ, ಯಾವುದೇ ಕೆಲಸಗಳನ್ನು ಮಾಡೋದಿಲ್ಲ. ಒಂದಿನ ಅವ್ರ ತಾತ ಅವನ್ನ ಕರೆದು ಹೇಳ್ತಾರೆ, ನಿನ್ನ ಕನಸು ಚೆನ್ನಾಗಿದೆ, ಆದರೆ ನೀನು ಕೇವಲ ಕನಸು ಕಾಣ್ಕೊಂಡು ಕೂತಿದ್ರೆ ಅದು ನಿನ್ನ ಹತ್ತಿರಕ್ಕೆ ಬರೋದಿಲ್ಲಪ್ಪ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ನಾನು ಸಿಂಹ ಇದ್ದಾಗೆ ನನ್ನ ಅದೃಷ್ಟ ನನ್ನ ಹತ್ತಿರಕ್ಕೆ ಬರುತ್ತೆ, ಸೊ ಅದಕ್ಕೋಸ್ಕರ ನಾನು ಕಾಯಬೇಕಷ್ಟೇ ಅಂತ ಹೇಳ್ತಾನೆ. ಆವಾಗ ಅವ್ರ ತಾತ ಹೇಳ್ತಾರೆ, ನೀನು ಈ ಶ್ಲೋಕ ಕೇಳಿಲ್ವಾ? ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈ. ಅಂದರೆ ನೀನೇನೇ ಕೆಲಸ ಮಾಡಬೇಕಂದಿದ್ರೂ ಅದು ನಿನ್ನ ಶ್ರಮದಿಂದ ಮಾತ್ರ ಸಾಧ್ಯ. ಸಿಂಹ ಕೂಡ ಮಲ್ಕೊಂಡಿದ್ರೆ ಅದರ ಮೃಗ ಅಂದರೆ ಅದರ ಬೇಟೆ ಅದರ ಹತ್ರ ಬಂದು ಬಾಯಿಗೆ ಬೀಳೋದಿಲ್ಲ, ಅದ್ರ ಗುಹೆ ಮುಂದೆ ಬಂದು ನಿಂತ್ಕೊಳ್ಳೋದಿಲ್ಲ. ಅದು ಕೂಡ ಎದ್ದು ಬೇಟೆ ಆಡಿದಾಗ ಮಾತ್ರ ಅದರ ಹೊಟ್ಟೆ ತುಂಬೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆವಾಗ ಅವನು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನಿಜ ಅಲ್ವಾ ನಮ್ಮ ತಾತ ಹೇಳಿದ್ದು ಅಂತ. ಅದಾದ ಸ್ವಲ್ಪ ದಿನಕ್ಕೆ ಅವನು ಕಾರ್ಯಗತ ಆಗ್ತಾನೆ. ಮೀನ್ಸ್ ಅವನು ಅಂದ್ಕೊಂಡಿದ್ದು ಕೆಲಸನ ಮಾಡಬೇಕು, ಏನೋ ಮಾಡಬೇಕು ಅಂತ ಊರಿಂದ ಹೊರಡ್ತಾನೆ. ಒಂದು ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ಹೀಗೆ ಆ ಹೋಟೆಲ್ನಲ್ಲಿ ಕೆಲಸ ಮಾಡಿ ಕೆಲವು ವರ್ಷಗಳ ಕಳೆದ ಮೇಲೆ ಅವನದೇ ಒಂದು ಸ್ವಂತ ಹೋಟೆಲ್ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಅದು ಒಂದು ದೊಡ್ಡ ಉದ್ಯಮ ಆಗಿ ಬೆಳೆಯುತ್ತೆ. ಒಂದಿನ ಊರವರೆಲ್ಲ ಒಂದು ಹಬ್ಬಕ್ಕೆ, ಒಂದು ಜಾತ್ರೆಗೆ ಅಂತ ಹೊರಗಡೆ ಬಂದಿರ್ತಾರೆ. ಅಂದರೆ ಆ ಹೋಟೆಲ್ ಇರೋ ಊರಿಗೆ ಬಂದಿರ್ತಾರೆ. ಅದರಲ್ಲಿ ಆ ಗುಂಪಲ್ಲಿ ಇವ್ರ ತಾತನೂ ಇರ್ತಾರೆ. ಆ ತಾತ ಇವನ ಹೋಟೆಲ್ಗೆ ಬಂದಿರ್ತಾರೆ ಆ ಜನಗಳ ಮಧ್ಯೆ. ಆಗ ಅವ್ರು ಹೇಳ್ತಾರೆ, ನೋಡ್ದ ಮಗನ, ನೀನು ನೋಡಿ ಇವತ್ತು ನನಗೆ ಸಂತೋಷ ಆಗ್ತಿದೆ. ನೀನು ಅದೃಷ್ಟ ನಿನ್ನ ಹತ್ರಕ್ಕೆ ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ದಿದ್ರೆ ಅದು ಸಾಧ್ಯ ಆಗ್ತಿತ್ತಾ? ಇವತ್ತು ನೋಡು, ನೀನೇ ಶ್ರಮ ವಹಿಸೋದ್ರಿಂದ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆಯಾ ಅಂತ ಹೇಳ್ತಾರೆ. ನಿಜ ಅಲ್ವಾ ಸ್ನೇಹಿತರೆ? ಕನಸು ಕಾಣೋದು ಒಂದು ಪ್ರಾರಂಭ ಅಥವಾ ಮುನ್ನುಡಿ ಅಷ್ಟೆ. ಆದರೆ ಅದನ್ನು ಸಿದ್ಧಿಸ್ಕೊಳ್ಬೇಕು ಅಂದರೆ ನಾವು ಶ್ರಮ ವಹಿಸಲೇಬೇಕು. ಶ್ರಮ ಅನ್ನೋದೇ ಯಶಸ್ಸಿನ ಸೇತುವೆ ಅಂತ ಹೇಳ್ಬೋದು. ನೀವೇನು ಹೇಳ್ತೀರಿ? ಥ್ಯಾಂಕ್ ಯು.